ಭರ್ತಿ ಮಾಡುವಂಥ ಕೆಲಸ ಆಗ್ತಾ ಇಲ್ಲ. ಈ ಒಂದು ಹೋರಾಟ ತಾವು ನ್ಯಾಯಸಮ್ಮತವಾಗಿ ಮಾಡ್ತಾ ಇದ್ದೀರಿ. ಅತ್ಯಂತ ಅವಶ್ಯಕವಾದಂಥ ಬೇಡಿಕೆ. ಪ್ರಜಾಪ್ರಭುತ್ವದಲ್ಲಿ ಜನರು ತಾವು ಪ್ರಭುಗಳು. ತಾವು ಯಾವತ್ತೂ ಕೂಡ ಯಾವುದೇ ಪಕ್ಷ ಸರ್ಕಾರ ಇರಲಿ, ಯಾರೇ ಇರಲಿ, ಅವ್ರ ಮೇಲೆ ಒತ್ತಡ ಹಾಕೋದು, ಸರ್ಕಾರದ ಮೇಲೆ ನೀವು ಅಂಕುಶ ತೆಗೆಯೋದು ತಾವು ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ತಾವು ಬಂದು ಇಲ್ಲಿ ಕೂತಿದ್ದೀರಿ. ಇವತ್ತು ನಾನು ಒಬ್ಬ ಶಾಸಕನಾಗಿ ಎಷ್ಟು ಹೇಳಬಲ್ಲೆ, ನಿಮ್ಮ ಮನವಿಯನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಖಂಡಿತವಾಗಿ ತಲುಪಿಸ್ತೀನಿ. ನಮ್ಮ ಜಿಲ್ಲಾ ಸಚಿವರ ಗಮನಕ್ಕೂ ಕೂಡ ತರ್ತೀನಿ. ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ 41 ಶಾಸಕರ ಅವರಿಗೂ ಕೂಡ ನಾನು ನಿಮ್ಮ ಪರವಾಗಿ ನಾನು ಮನವಿ ಮಾಡ್ತೇನೆ. ತಕ್ಷಣ ಇದೊಂದು ಸಭೆ ನಡೆದು KKRDB ವತಿಯಿಂದ ಶಿಕ್ಷಕರನ್ನು ತೊಡೆದು ಶಾಲೆಗಳನ್ನು ಮಕ್ಕಳಿಗೆ ವಿದ್ಯೆಯನ್ನು ಕೊಡಬೇಕು ಅನ್ನುವಂಥದ್ದನ್ನು ನಾನು ಪ್ರಸ್ತಾಪ ಮಾಡ್ತೇನೆ. ನಂದು ಇನ್ನೊಂದು ವಿಚಾರ, ಈಗ ಏನಾಗಿದೆ, ಹಳ್ಳಿಗಳಲ್ಲಿರ್ತಕ್ಕಂಥ ಬಡವರ ಮಕ್ಕಳು ಮಾತ್ರ ಕನ್ನಡ ಶಾಲೆಗೆ ಹೋಗ್ತಾ ಇದ್ದಾರೆ. ನಮ್ಮ ಕಲ್ಯಾಣ ಕರ್ನಾಟಕದ ಈ ಭಾಗದ ಜನತೆಯ ಮಕ್ಕಳಿಗೆ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರನ್ನು ನೇಮಿಸಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನಿಟ್ಟುಕೊಂಡು ಸರ್ಕಾರಿ ಶಾಲೆ ಅಭಿವೃದ್ಧಿ ವೇದಿಕೆ ವತಿಯಿಂದ ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಧರಣಿ ಸತ್ಯಾಗ್ರಹ ನಡೀತಾ ಇದೆ. ನಾನು ಈ ವಿಷಯದಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಿದ್ದೀನಿ. ಅಭಿವೃದ್ಧಿ ಪ್ರಾರಂಭವಾಗುವುದೇ ಶಿಕ್ಷಣದಿಂದ. ಆದರೆ ನಮ್ಮಲ್ಲಿ ಮೂಲಭೂತ ಮಕ್ಕಳಿಗೆ, ಹಳ್ಳಿಗಾಡಿನ ಮಕ್ಕಳಿಗೆ, ಬಡವರ ಮಕ್ಕಳಿಗೆ, ಕೂಲಿ ಮಾಡೋರ ಮಕ್ಕಳಿಗೆ ಅಲ್ಲಿ ಶಿಕ್ಷಕರಿಲ್ಲ. ಆ ಕಾರಣಕ್ಕಾಗಿ ನಮ್ಮ ಮಕ್ಕಳ ಶಿಕ್ಷಣ ಹಿನ್ನಡೆ ಆಗ್ತಾಯಿದೆ. ಇದು 14,000 ಶಿಕ್ಷಕರ ಕೊರತೆ ನಮ್ಮಲ್ಲಿದೆ. ಇದನ್ನು ನೀಗಿಸಬೇಕು ಅನ್ನುವಂಥ ವಾಸ್ತವಿಕ ಬೇಡಿಕೆಯನ್ನು ಇಟ್ಟುಕೊಂಡು ಧರಣಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ನೈತಿಕ ಬೆಂಬಲವನ್ನು ಕೊಡ್ತಾ ಇದ್ದೀನಿ. ಈ ವಿಷಯವನ್ನು ಜಿಲ್ಲಾ ಸಚಿವರು ಮತ್ತು ನಮ್ಮ ಕಲ್ಯಾಣ ಕರ್ನಾಟಕದ ಎಲ್ಲ ಶಾಸಕರ ಜೊತೆಗೆ ನಾನು ಮಾತಾಡಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಇದನ್ನು ಬಗೆಹರಿಸುವಂಥ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೇನೆ. हम लोग सरकारी शाला अभिवृद्धि वेदिका तरफ से आया हुआ है यहाँ अनिर्दिष्ट सत्याग्रह अहोरात्रि सत्याग्रह ऑलरेडी यहाँ कर रहे हैं। इसका मुख्य 3 कारण है। एक कारण जो है हमारा हैदराबाद कर्नाटक में 7 जिलों का शिक्षकों का प्रॉब्लम बहुत है। ऑलरेडी 18,000 शिक्षकों का प्रॉब्लम है। 18,000 शॉर्टेज है कल्याण कर्नाटक में। ये फुलफिल करने के लिए सरकार को प्रेशर करने के लिए अहोरात्रि धरनी कर रहे हैं। उसके बाद और एक हमारा डिमांड है, हैदराबाद कर्नाटक में मॉडल स्कूल बनाने के लिए ऑलरेडी 200 मॉडल स्कूल बनने के लिए 40 शासक जो इधर आता है, इसके लिए 40 शासक एरिया पे 2,000 मॉडल स्कूल बनने के लिए हमारा डिमांड है। तीसरा है हमारा हैदराबाद कर्नाटक में 71J अनुष्ठान 10 साल हुआ, अब तक कितना पोस्टिंग हुआ, क्या हुआ, श्वेत पत्र अभी तक सरकार नहीं दिया है लोगों को। इसके लिए हमारा तीसरा डिमांड है, इमीडिएटली हमारे को कितना अपार्टमेंट हुआ, कितना नौकरी मिले, उसका श्वेत पत्र इमीडिएटली हमारे को देना है। जब तक सरकार हमारे को आश्वासन नहीं देता तब तक हमारा होराट कंटिन्यू हो जाता है। आज से ये होराट स्टार्ट हो गया है। मिनिमम 1500 लोग यहाँ आकर बैठ रहे हैं। आज से ये होराट स्टार्ट हो गया है। जब तक मिनिस्टर लोग सरकार आकर हमारे साथ जब तक हमारे को आश्वासन नहीं देता जब तक हम होराट कंटिन्यू करते हैं। ಶಿಕ್ಷಣ ಅಭಿವೃದ್ಧಿ ವೇದಿಕೆ ಕರ್ನಾಟಕ ಶಿಕ್ಷಣ ಅಭಿವೃದ್ಧಿ ವೇದಿಕೆ ಸದಸ್ಯ ನಾವು ಸರ್ಕಾರಿ ಶಾಲೆ ಅಭಿವೃದ್ಧಿ ವೇದಿಕೆಯಿಂದ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಬಂದು ಅನಿರ್ದಿಷ್ಟಾವಧಿ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ. ಉದ್ದೇಶ ಇಷ್ಟೇ, ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರನ್ನ ಭರ್ತಿ ಮಾಡಬೇಕು ಅನ್ನುವಂಥದ್ದು ನಮ್ಮದು ಪ್ರಮುಖ ಬೇಡಿಕೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು 12.5 ಲಕ್ಷ ಮಕ್ಕಳು ಇದ್ದಾರೆ. ಆದರೆ ಶಿಕ್ಷಕರು ಮಾತ್ರ 40% ಇದ್ದಾರೆ. ಅಂದರೆ ನಮಗೆ ಈ ಮಕ್ಕಳ ಭವಿಷ್ಯದ ಬಗ್ಗೆ ಕರ್ನಾಟಕ ಸರ್ಕಾರ ಭಾಳಷ್ಟು ಚಿಂತನೆ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಇದರಲ್ಲಿ ಕೇಂದ್ರ ಸರ್ಕಾರ ಕೂಡ ಭಾಳ ಗಂಭೀರವಾಗಿರ್ತಕ್ಕಂಥ ಆರೋಪವನ್ನು ಮಾಡ್ತೇವೆ. ಯಾಕಂತಂದರೆ GDP ರೇಟು ನಮಗೆ 0.63% ಇದ್ದದ್ದು 2013-14ರಲ್ಲಿ, ಇವತ್ತು 2023-24 ನೋಡಿದ್ರೆ 0.37 ಆಗಿದೆ. ಅದಕ್ಕೆ ನಾವೇನು ಹೇಳ್ತೀವಿ ಅಂದ್ರೆ, ನಮಗೆ ಕರ್ನಾಟಕ ಸರ್ಕಾರ ಇದನ್ನು ಹೆಚ್ಚಿನ ಜವಾಬ್ದಾರಿ ತೊಗೊಂಡು ಸರ್ಕಾರ ಶಿಕ್ಷಕರನ್ನ ಕೂಡಲೇ ಭರ್ತಿ ಮಾಡಬೇಕು. ಮತ್ತು ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಭಾಳಷ್ಟು ಅವರು ಚಿಂತನೆ ಮಾಡಬೇಕು ಅನ್ನುವಂಥದ್ದು ಒಂದು ವಿಚಾರ. ಇನ್ನು ಎರಡನೇ ವಿಚಾರ ಏನಂತಂದ್ರೆ, KKRDBಗೆ ನಾವು ಸಲಹೆ ಕೊಡ್ತೀವಿ. ಏನಂತಂದ್ರೆ, ಒಂದು 2,000 ಶಾಲೆ
ಒಂದು ಮಾದರಿ ಶಾಲೆಗಳನ್ನು ಮಾಡಲಿಕ್ಕೆ ಆಯ್ಕೆ ಮಾಡಿಕೊಂಡು ನಮ್ಮಲ್ಲಿ 9,747 ಶಾಲೆಗಳು ಕಲ್ಯಾಣ ಕರ್ನಾಟಕದಲ್ಲಿದ್ದಾವೆ. ಆದರೆ ನಾವು ಹೇಳೋದು 2,000 ಶಾಲೆಗಳನ್ನು ಮಾತ್ರ ಮಾಡಲಾಗಿ ಮಾಡಲಿಕ್ಕೆ ನೀವು ಆಯ್ಕೆ ಮಾಡಿಕೊಂಡು ಒಂದು ಸುಮಾರು 130 ಕೋಟಿಯಷ್ಟು ಮಾತ್ರ ಖರ್ಚಾಗ್ತದೆ ಒಂದು ವರ್ಷಕ್ಕೆ. ಇದನ್ನು ಮಾಡೋದ್ರಿಂದ ಒಂದು 3 ಲಕ್ಷ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಆಗ್ತದೆ. ಅದಕ್ಕೆ ತಾವು ಇದನ್ನು ಕೈಗೆತ್ಕೋಬೇಕಂತೇಳಿ ಸರ್ಕಾರಕ್ಕೆ ಸಲಹೆ ಕೊಡ್ತೀವಿ. ಮತ್ತು ಇನ್ನೊಂದೇನೆಂದರೆ ಆರ್ಟಿಕಲ್ 37J ಪ್ರಕಾರ ನಮಗೆ ಒಂದು ಶ್ವೇತಪತ್ರ ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಬೇಕು ಕೂಡಲೇ. 10 ವರ್ಷ ಆಯಿತು ಆರ್ಟಿಕಲ್ 37J ಬಿಡುಗಡೆಯಾಗಿ. ಆದರೆ ಇವತ್ತು ಏನಂತಂದರೆ ನಮಗೆ ಒಟ್ಟು ಹುದ್ದೆಗಳು ಎಷ್ಟಿದ್ದಾವೆ, ಅದರಲ್ಲಿ ಎಷ್ಟು ಹುದ್ದೆ ಖಾಲಿ ಇದ್ದಾವೆ, ಇನ್ನು ಉಳಿದ ಹುದ್ದೆಯನ್ನು ಯಾವಾಗ ಭರ್ತಿ ಮಾಡ್ತೀರಿ ಅನ್ನೋದಕ್ಕೆ ಉತ್ತರ ಕೊಡಬೇಕು. ಮತ್ತು ನಮಗೆ 8% ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗಬೇಕು ಬೇರೆ 24 ಜಿಲ್ಲೆಗಳಲ್ಲಿ, ಆದರೆ ಅದು ಸಿಗ್ತಾ ಇಲ್ಲ. ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕು ಮತ್ತು ಪರಿಹಾರನೂ ಕೊಡಬೇಕಂತೇಳಿ ನಾವು ಪ್ರಮುಖವಾಗಿ ಕೇಳ್ತಾ ಇದ್ದೀವಿ. ಶಾಲೆಗಳಲ್ಲಿ ಸರ್ಕಾರಿ ಶಾಲೆ ಹಳ್ಳಿಗಳಲ್ಲಿ ಸರ್ಕಾರಿ ಶಾಲೆ ಕನ್ನಡ ಶಾಲೆ ಇಲ್ಲಾಂದರೆ ಕನ್ನಡ ಉಳಿಯೋದಿಲ್ಲ. ನಮ್ಮ ಬಡ ಮಕ್ಕಳು ಶಾಲೆ ಓದೋಕ್ಕಾಗಲ್ಲ. ಮತ್ತು 100 ವರ್ಷ 200 ವರ್ಷ ನಮ್ಮ ಮಕ್ಕಳ ಭವಿಷ್ಯ ನಮ್ಮ ಹಿಂದೆ ಯಾವ ಥರ ನಮ್ಮ ಪೂರ್ವಜರು ಓದ್ತಾಯಿದ್ರು ಅದೇ ಥರ ನಮ್ಮ ಮಕ್ಕಳು ಕೂಡ ಕೂಲಿ ನಾಲಿ ಮಾಡಿ ಇನ್ನೊಬ್ಬರ ಮನೆಯಲ್ಲಿ ಜೀತಕ್ಕಿದ್ದು ಬದುಕುವಂಥ ಪರಿಸ್ಥಿತಿಯನ್ನು ಸರ್ಕಾರಗಳು ನಿರ್ಮಾಣ ಮಾಡಬಾರ್ದು. ಸರ್ಕಾರಿ ಶಾಲೆಗಳನ್ನು ಉಳಿಸ್ಬೇಕಂದ್ರೆ ತಕ್ಷಣ ಶಿಕ್ಷಕರನ್ನು ಕೊಡಬೇಕಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತೀನಿ.